ಇನ್ನು ಕಾಂಗ್ರೆಸ್ ಮನೆಯಲ್ಲಿ 3 ಹುದ್ದೆ ಸೃಷ್ಟಿ ಬಗ್ಗೆ ಮತ್ತೆ ಚರ್ಚೆ ಶುರುವಾಗ್ತಾ ಇದೆ. ನಿನ್ನೆಯಷ್ಟೇ ಕೆಎನ್ ರಾಜಣ್ಣ 3 ಡಿಸಿಎಂ ಹುದ್ದೆ ಸೃಷ್ಟಿ ಬಗ್ಗೆ ಹೇಳಿದ್ದರು. ಇದರ ಬೆನ್ನಲ್ಲೇ ಡಿನ್ನರ್ ಮೀಟಿಂಗ್ ಕೂಡ ಆಗಿರುವಂತದ್ದು ಬಹಳಷ್ಟು ಚರ್ಚೆಯನ್ನ ಹುಟ್ಟುಹಾಕಿದೆ. ಅತ್ತ ಇಂಡಿಯಾ ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆ ಕಸರತ್ತು ಬಹಳ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಮನೆಯಲ್ಲಿ ಮತ್ತೆ 3 ಡಿಸಿಎಂ ಕೂಗು. ಮೆನೂನು ಆಗಿದೆ, ಬೇರೆ ಡಿಸ್ಕಷನ್ಸ್ ಆಗಿದ್ದಾವೆ. ಮುಂಚಿನ 4 ಜನಕ್ಕೆ ಮಾಡ್ಲಿಕ್ಕೆ ಹೇಳಿದ್ವಿ ಅಂತ ಅವಾಗ ಹೇಳಿದ್ರು ಅವರು ಸ್ಟಾರ್ಟಿಂಗ್, ಅದಾಗಿಲ್ಲ. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಪಾಲಿಟಿಕ್ಸ್. ಇವರು ವಾರದಿಂದನೇ ಊಟಕ್ಕೆ ಬರಬೇಕು ಅಂತ ಹೇಳಿದ್ರು. ಡಿನ್ನರ್ ಮೀಟಿಂಗಿಗೆ ಹೋಗಿದ್ದೆ. ಕೆಲವು ಹೇಳೋಂಥವು ಇದ್ದಾವೆ, ಕೆಲವು ಹೇಳದೆ ಇರೋಂಥವು ಇದ್ದಾವೆ. ಇಂಟರ್ಸ್ ಅಲ್ಲಿ ಯಾಕೆ ಮಾಡ್ತಾರೆ? ಮಾತಾಡ್ತೀವ್ರಿ, ನಾವ್ ಯಾರು ರಾಜಕೀಯದವ್ರು, ನಾವು ರಾಜಕೀಯ ಮಾತಾಡದೆ ಬೇರೆ ಇನ್ನೇನ್ ಮಾತಾಡೋದು. ಕಾಂಗ್ರೆಸ್ ಮನೆಯಲ್ಲಿ ಡಿಸಿಎಂ ಕೂಗು ಮತ್ತೆ ಪುಟಿದೆದ್ದಿದೆ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಕೈಪಾಳ್ಯದಲ್ಲಿ ಆಗಾಗ ಡಿಸಿಎಂ ಹುದ್ದೆ ಸೃಷ್ಟಿಯ ಸದ್ದು ಕೇಳಿ ಬರ್ತಿದೆ. ನಿನ್ನೆಯಷ್ಟೇ ಕೆಎನ್ ರಾಜಣ್ಣ 3 ಡಿಸಿಎಂ ಬಗ್ಗೆ ಪ್ರಸ್ತಾಪಿಸಿದ್ರು. ಈ ಹೇಳಿಕೆ ಬೆನ್ನಲ್ಲೇ ನಿನ್ನೆ ರಾತ್ರಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಸಭೆ ನಡೆದಿದೆ. ನಿನ್ನೆ ತಡರಾತ್ರಿ ಸಚಿವ ಸತೀಶ್ ಜಾರಕಿಹೊಳಿ ಬೆಂಗಳೂರಿನ ನಿವಾಸದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಕೆಎನ್ ರಾಜಣ್ಣ, ದಿನೇಶ್ ಗುಂಡೂರಾವ್, ಎಚ್.ಸಿ. ಮಹದೇವಪ್ಪ, ಕೆಎಚ್ ಮುನಿಯಪ್ಪ, ಸಚಿವ ಸತೀಶ್ ಜೊತೆ ಸಭೆ ನಡೆಸಿದ್ರು. ಸಭೆಯಲ್ಲಿ ಹೆಚ್ಚುವರಿ ಉಪಮುಖ್ಯಮಂತ್ರಿ ಸ್ಥಾನದ ರಚನೆ ವಿಚಾರವಾಗಿ ಮುಂದಿನ ತಂತ್ರಗಾರಿಕೆ ಬಗ್ಗೆ ಚರ್ಚೆ ನಡೆದಿದೆ. ಮುಂದಿನ ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಈಗಿರುವ ಒಕ್ಕಲಿಗ ಸಮಾಜದ ಜೊತೆ ಲಿಂಗಾಯತ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ನಾಯಕರನ್ನ ಡಿಸಿಎಂ ಮಾಡಲು ಒತ್ತಾಯಿಸುವ ಬಗ್ಗೆ ಮಾತುಕತೆಯಾಗಿದೆ. ಅರ್ಥಾತ್ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ಜೊತೆ ಎಂಬಿ ಪಾಟೀಲ್ಗೆ ಡಿಸಿಎಂ ಪಟ್ಟ ಕಟ್ಟಲು ವ್ಯೂಹ ಸಿದ್ಧವಾಗ್ತಿದೆ. ಡಿನ್ನರ್ ಮೀಟಿಂಗ್ ಬಳಿಕ ಮಾತನಾಡಿದ ಸಚಿವ ಕೆಎನ್ ರಾಜಣ್ಣ 3 ಡಿಸಿಎಂ ವಿಚಾರವನ್ನ ಹೈಕಮಾಂಡ್ ಅಂಗಳಕ್ಕೂ ಕೊಂಡೊಯ್ಯುವ ಸುಳಿವು ನೀಡಿದ್ರು. ನಾವು ಹೋಗಿ ಭೇಟಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ಮೂಡಿದೆ. ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಒಟ್ಟಿಗೆ ಎಲ್ಲ ಹೋಗೋಣ ಅಂತಲೂ ಕೂಡ ಮಾತಾಡಿದ್ದೀವಿ. ಲಾಭ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ನಾವು ಮಾಡಬೇಕು ಅಂತಕ್ಕಂಥ ಸಲಹೆಯನ್ನು ಹೈಕಮಾಂಡ್ಗೂ ಹೇಳಿದ್ದೇವೆ. ಯಾವೆಲ್ಲ ಸಮುದಾಯಗಳು ಕಾಂಗ್ರೆಸ್ ಪರವಾಗಿ ಹಿಂದೆ ನಿಂತಿದ್ದೋ ಆ ಸಮುದಾಯಗಳ ವಿಶ್ವಾಸ ಉಳಿಸ್ಕೊಂಡು ಹೋಗ್ಬೇಕು ಅಂದ್ರೆ ಆ ಸಮುದಾಯಗಳಿಗೆ ಪ್ರಾತಿನಿಧ್ಯ ನೀಡಬೇಕು ಅಂತಕ್ಕಂಥದ್ದು. ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ನಾನು ಕೂಡ ಡಿನ್ನರ್ ಮೀಟಿಂಗ್ ಹೋಗಿದ್ದೆ, ಎಲ್ಲವನ್ನೂ ಬಹಿರಂಗಪಡಿಸೋಕೆ ಆಗಲ್ಲ ಅಂದ್ರು. ಸತೀಶ್ ಜಾರಕಿಹೊಳಿ ಮಾತನಾಡಿ 3 ಡಿಸಿಎಂ ಸೃಷ್ಟಿ ಬಗ್ಗೆ ಹೈಕಮಾಂಡ್ ಮುಂದೆ ಸಿಎಂ ಹೇಳಿದ್ದಾರೆ ಅಂದ್ರು. ಡಿನ್ನರ್ ಮೀಟಿಂಗಿಗೆ ಹೋಗಿದ್ದೆ, ಊಟ ಮಾಡಿದೆ, ಬಂದೆ. ಸಹಜವಾಗಿ ರಾಜಕೀಯ ಚರ್ಚೆ ಆಗಿರುತ್ತೆ ಸರ್. ಮಾತಾಡ್ತೀವ್ರಿ, ನಾವ್ ಯಾರು ರಾಜಕೀಯದವ್ರು, ನಾವು ರಾಜಕೀಯ ಮಾತಾಡದೆ ಬೇರೆ ಇನ್ನೇನ್ ಮಾತಾಡೋದು. ಏನ್ ವಿಚಾರವಾಗಿ ಅದನ್ನೆಲ್ಲ ನಿಮಗೆ ಬಹಿರಂಗ ಪಡಿಸಕ್ಕಾಗತ್ತಾ? ಹೇಳಿ, ನೀವೇ ಹೇಳಿ. ರಹಸ್ಯ ಸಭೆ ಅಂತ ನೀವೇ ಹಾಕಿದ್ದೀರಾ. ಏನಿಲ್ಲ, ಆ ರೀತಿ ಇಲ್ಲ, ಊಟಕ್ಕೆ ಸೇರಿದ್ದು. ಅವರು ಅದನ್ನ ಹೇಳ್ತಾರೆ, ಹೈಕಮಾಂಡ್ ಡಿಸಿಷನ್ ತಗೋಬೇಕಂತ ಅವ್ರು ಹೇಳ್ತಾರೆ. ಅವ್ರ ಮುಂದೆ ಸಹ ಚರ್ಚೆ ಆಗಿದೆ ಹಿಂದ್ಗಡೆ. ನಾವು ಕೂಡ ಆವಾಗ ಹೇಳಿದ್ವಿ ಅಂತ ಹೇಳಿದ್ರು, ಫಸ್ಟ್ಗೆ ಹೇಳಿದ್ದೀವಿ, ಈಗಲ್ಲ ಫಸ್ಟ್ಗೆ ಹೇಳಿದ್ದೀವಿ. ಒಂದೇ ಮಾಡಿದ್ದಾರೆ, ಅದು ಅಂತಿಮವಾಗಿ ಅವ್ರನ್ನ ತೀರ್ಮಾನ ತಗೋಬೇಕಂತ ಅವರು ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಅವರ ಅಂತಿಮ ತೀರ್ಮಾನ ಮುಂಚಿನ 4 ಜನಕ್ಕೆ ಮಾಡ್ಲಿಕ್ಕೆ ಹೇಳಿದ್ವಿ ಅಂತ ಅವಾಗ ಹೇಳಿದ್ರು ಅವರು ಸ್ಟಾರ್ಟಿಂಗ್, ಅದಾಗಿಲ್ಲ. ಅಂತಿಮವಾಗಿ ಅವ್ರ ನಿರ್ಧಾರ. ಇದೆಲ್ಲದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ತವರು ಜಿಲ್ಲೆ ರಾಮನಗರದಲ್ಲಿ ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರ್ ಎಂಬ ಘೋಷಣೆ ಮೊಳಗಿದೆ. ಇದು ಒಂದು ರೀತಿ ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಾಳಗಕ್ಕೆ ಕಿಚ್ಚು ಹಚ್ಚಿದಂತಾಗಿದೆ. ಜನವರಿ ಅಂತ್ಯದೊಳಗೆ ಇಂಡಿಯಾ ಮೈತ್ರಿಕೂಟದ ಸೀಟ್ ಹಂಚಿಕೆ. 255 ಲೋಕಸಭೆ ಕ್ಷೇತ್ರದ ಮೇಲೆ ಕಣ್ಣಿಟ್ಟ ಕಾಂಗ್ರೆಸ್ ಪಡೆ. ಲೋಕಸಭೆ ಚುನಾವಣೆಗೆ ಭರ್ಜರಿಯಾಗಿ ತಯಾರಾಗಿರುವ ಕಾಂಗ್ರೆಸ್ ಸೀಟು ಹಂಚಿಕೆ ಬಗ್ಗೆ ಭರ್ಜರಿ ಪ್ಲಾನ್ ಮಾಡಿದೆ. 255 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿರೋ ಕಾಂಗ್ರೆಸ್ ಯಾವ್ಯಾವ ರಾಜ್ಯದಲ್ಲಿ ಸೀಟು ಹಂಚಿಕೆ ಹೇಗಿರಬೇಕು ಅನ್ನೋ ಬಗ್ಗೆ ಚರ್ಚೆ ನಡೆಸಿದೆ. ಹಾಗಿದ್ರೆ ಕಾಂಗ್ರೆಸ್ ಮಾಡ್ಕೊಂಡಿರೋ ಪ್ಲಾನ್ ಏನು? ಸೀಟ್ ಹಂಚಿಕೆ ಸೂತ್ರ ಹೇಗಿದೆ ತೋರಿಸ್ತೀವಿ ನೋಡಿ. ಹೆಚ್ಚು ಸ್ಥಾನಕ್ಕೆ ಬೇಡಿಕೆ ಇಟ್ಟರೆ ಹೊಂದಾಣಿಕೆ ಸೂತ್ರ ರೂಪಿಸಲು ಸಾಧ್ಯ ಎಂದು ನಿನ್ನೆ ನಡೆದ ಸಭೆಯಲ್ಲಿ ನಾಯಕರು ಚರ್ಚೆ ಮಾಡಿದ್ದಾರೆ. ಇದೇ ನಿಟ್ಟಿನಲ್ಲಿ ಸೀಟು ಹಂಚಿಕೆ ಸಮಸ್ಯೆ ಇರುವ ರಾಜ್ಯಗಳ ಮೇಲೆ ಕಾಂಗ್ರೆಸ್ ಹೆಚ್ಚು ಗಮನ ಹರಿಸಿದೆ. ಬಿಹಾರ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಪಂಜಾಬ್, ಜಾರ್ಖಂಡ್ ಈ ರಾಜ್ಯಗಳ ಸೀಟ್ ಹಂಚಿಕೆ ಬಗ್ಗೆ ನಿನ್ನೆಯ ಸಭೆಯಲ್ಲಿ ನಾಯಕರ ಚರ್ಚೆ ನಡೆಸಿದ್ದಾರೆ.
255 ಲೋಕಸಭಾ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿರುವ ಕಾಂಗ್ರೆಸ್ ನಾಯಕರು ಬಿಹಾರದ 40 ಸ್ಥಾನಗಳ ಪೈಕಿ 25ಕ್ಕೆ ಬೇಡಿಕೆ ಇಟ್ಟರೆ 12 ಸ್ಥಾನ ಸಿಗಬಹುದು. ಜಾರ್ಖಂಡ್ನ 14 ಸ್ಥಾನದ ಪೈಕಿ 12ಕ್ಕೆ ಬೇಡಿಕೆ ಇಡಬೇಕು. ಕನಿಷ್ಠ 7 ಸ್ಥಾನವಾದರೂ ಪಡೆದುಕೊಳ್ಳಬೇಕು ಎಂದು ಮಾತುಕತೆ ನಡೆಸಿದ್ದಾರೆ. ಇನ್ನು ಉತ್ತರ ಪ್ರದೇಶ 80 ಸ್ಥಾನದ ಪೈಕಿ 40ಕ್ಕಿಂತ ಹೆಚ್ಚು ಸ್ಥಾನಕ್ಕೆ ಬೇಡಿಕೆಯ ಚರ್ಚೆ ನಡೆದಿದೆ. ಅಲ್ಲದೆ ಪಶ್ಚಿಮ ಬಂಗಾಳದಲ್ಲಿ 6 ಸ್ಥಾನಗಳಿಗೆ ಬೇಡಿಕೆ ಇಡಲು ಸಭೆಯಲ್ಲಿ ಸಲಹೆ ಬಂದಿದೆ. ಇನ್ನು ಪಂಜಾಬ್ನಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಲು ಆಮ್ ಆದ್ಮಿ ಪಕ್ಷ ಮುಂದಾಗಿದೆ. ಹೀಗಾಗಿ ಆಪ್ ಜೊತೆ ಮಾತುಕತೆ ನಡೆಸಬೇಕು ಅನ್ನೋ ಸಲಹೆ ನಿನ್ನೆ ಸಭೆಯಲ್ಲಿ ಕೇಳಿ ಬಂದಿದೆ. ಇನ್ನು ಪ್ರಧಾನಿ ಅಭ್ಯರ್ಥಿ ಘೋಷಣೆ ಸಂಬಂಧ ಮೈತ್ರಿಕೂಟದ ನಾಯಕರಲ್ಲಿ ಗೊಂದಲ ಮೂಡಿದೆ. ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಪ್ರಧಾನಿ ಅಭ್ಯರ್ಥಿ ಆಗುವುದಕ್ಕೆ ಟಿಎಂಸಿ ನಾಯಕರ ಒಪ್ಪಿಗೆ ಇಲ್ಲ. ಈ ಮಧ್ಯೆ ಸೀಟು ಹಂಚಿಕೆ ಪ್ರಕ್ರಿಯೆ ಅಂತಿಮವಾಗುವವರೆಗೆ ಯಾವುದೇ ಜಂಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲ ಎಂದು ಟಿಎಂಸಿ ನಾಯಕರು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.